ಬೆಂಗಳೂರಿಗರ ಜನರ ಮೆಂಟಾಲಿಟಿ ಎಷ್ಟರ ಮಟ್ಟಿಗಿದೆ ಅಂದರೆ ಬೆಂಗಳೂರಿಗರು ಕಾವೇರಿಯ ಸಮಸ್ಯೆಗೆ ತಲೆಕೆಡಿಸಿಕೊಳ್ಳದವರು, ಬೇರೆ ಯಾವ ವಿಚಾರಕ್ಕೂ ತಲೆಕೆಡಿಸಿಕೊಳ್ಳದವರು, ನಮ್ಮ ಪಾಡಿಗೆ ನಾವಿರುವವರು ಅನ್ನುವಂಥ ಮಾತಿತ್ತು. ಈಗ ನಿಜಕ್ಕೂ ಕಾವೇರಿ ಬಗ್ಗೆ ತಲೆಕೆಡಿಸ್ಕೋಬೇಕು. ಯಾಕಂದರೆ ನೀರಿನ ಹಾಹಾಕಾರ ಅಷ್ಟರ ಮಟ್ಟಿಗಿದೆ. ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅಂತಂದರೆ ಇಲ್ಲಿಂದ IPL ಮ್ಯಾಚ್ಗಳಿಗೆ ಕಿತ್ಕೊಂಡು ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಬೆಂಗಳೂರಲ್ಲಿ IPL ಮ್ಯಾಚ್ಗೂ ಎದುರಾಗುತ್ತಾ ಜಲಕಂಟಕ. ಕ್ರಿಕೆಟ್ ಹಬ್ಬ IPLಗೆ ದಿನಗಣನೆ ಆರಂಭವಾಗಿದೆ. RCB ಆಟ ನೋಡಲು ಅಭಿಮಾನಿಗಳು ಕಾತುರರಾಗಿದ್ದಾರೆ. ಆದ್ರೆ ನೀರಿನ ಸಮಸ್ಯೆಯಿಂದಾಗಿ ಬೆಂಗಳೂರಿನಲ್ಲಿ ನಡೆಯೋ IPL ಮ್ಯಾಚ್ ಕ್ಯಾನ್ಸಲ್ ಮಾಡಿ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಟ್ವಿಟರ್ನಲ್ಲಿ ಕ್ಯಾಂಪೇನ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೆ ಗೃಹ ಸಚಿವರಿಗೆ ಟ್ಯಾಗ್ ಮಾಡಿ ಈ ಮನವಿಯನ್ನ ಮಾಡಲಾಗಿದೆ. ಮಾರ್ಚ್ 22ರಿಂದ IPL ಆರಂಭವಾಗಲಿದ್ದು ಮಾರ್ಚ್ 29ರಂದು ಮೊದಲ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇಂಥ ವೇಳೆ ಕ್ಯಾಂಪೇನ್ ನಡೀತಾ ಇದೆ. 2016 ನಾನು ರಿಸರ್ಚ್ ಮಾಡಿದಾಗ 2016ನಲ್ಲಿ ಶಿಫ್ಟ್ ಆಗಿತ್ತು ಮ್ಯಾಚು. ಸೊ ಅದೇ ರೀತಿ ಕರ್ನಾಟಕದಿಂದನೂ ಬೆಂಗಳೂರಿಂದನೂ IPLನ ಬೇರೆ ಕಡೆ ಶಿಫ್ಟ್ ಮಾಡ್ಬೋದಲ್ಲ ಅಂತ ನಾನು ಟ್ವೀಟ್ ಮಾಡಿದ್ದೆ. ಸಿದ್ದರಾಮಯ್ಯ ಸರ್ ಮತ್ತು DK ಶಿವಕುಮಾರ್ ಸರ್ನ ಟ್ಯಾಗ್ ಮಾಡಿ ನಾನು ಟ್ವೀಟ್ ಮಾಡಿದ್ದೆ. ಇನ್ನು ಬೆಂಗಳೂರಿನಲ್ಲಿ ದಿನೇ ದಿನೇ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮತ್ತೆ ವರ್ಕ್ ಫ್ರಮ್ ಹೋಮ್ಗೆ ಟೆಕ್ಕಿಗಳು ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಬೆಂಗಳೂರು ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಇಂದು ಪ್ರತಿಭಟನೆ ನಡೆಸಿದ್ರು. ಇವತ್ತು ಬೆಂಗಳೂರಿನಲ್ಲಿ ನೀರಿಲ್ಲ, ತೊಂದರೆ ಆಗಿದೆ. ಇದಕ್ಕೆ ಕಾರಣ ಪ್ರಾಧಿಕಾರ, ಬಿಂದಿಗೆಗಳ ಸಮ್ಮೇಳನ, ಕೊಡದ ಸಮ್ಮೇಳನ. ಸಾವಿರಾರು ಜನ 26ನೇ ತಾರೀಕು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸೇರ್ತಾರೆ. ಹೀಗೆ ಬೆಂಗಳೂರಿನಾದ್ಯಂತ ನೀರಿನ ಸಮಸ್ಯೆ ಉಲ್ಬಣಗೊಳ್ತಿದೆ. ಇದಕ್ಕೆಲ್ಲ ಬೇಸಿಗೆ ಮುಗಿದ ಮೇಲೆ ಅಥವಾ ಮಳೆ ಬಂದ ಮೇಲೆ ಪರಿಹಾರ ಸಿಗಬಹುದು. ಕಿರಣ್ ಸೂರ್ಯ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.